ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 23ನೇ ಎಪಿಸೋಡ್ನಲ್ಲಿ ಸುಮಾರು 499 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 24ನೇ ಎಪಿಸೋಡ್ನಲ್ಲಿ 500ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಉದ್ಧವನಿಗೆ ಪಂಚರಾತ್ರೋಕ್ತ ಹರಿಪೂಜಾ ವಿಧಾನಗಳನ್ನು ಉದ್ಧವನಿಗೆ ಕೃಷ್ಣ ತಿಳಿಸಿಕೊಡ್ತಾನೆ. ಭಾಗ 1. ಉಪನಯನಾದಿ ಸಂಸ್ಕಾರಗಳನ್ನು ಪಡೆದುಕೊಂಡು ಸ್ನಾನಾದಿಗಳಿಂದ ಶುದ್ಧನಾಗಿ ಹರಿಪೂಜೆಯನ್ನು ಕೈಗೊಳ್ಳಬೇಕು. ಪ್ರತಿಮೆ, ಸ್ಥಂಡಿಲ, ಅಗ್ನಿ, ಸೂರ್ಯ, ಜಲ, ಹೃದಯ, ಬ್ರಾಹ್ಮಣ, ಗೋವು ಮುಂತಾದ ಅಧಿಷ್ಠಾನಗಳಲ್ಲಿ ಹರಿಯನ್ನು ಪೂಜಿಸಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ತಾನು ಪ್ರತಿಮಾಭಿಮುಖವಾಗಿ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಯಂ ರಂ ವಂ ವಾಯು, ಅಗ್ನಿ, ವರುಣ ಇವು ಬೀಜ ಮಂತ್ರಗಳು ಮತ್ತು ಪ್ರಾಣಾಯಾಮಾದಿಗಳಿಂದ ದೇಹಶುದ್ಧಿಯನ್ನು ಮಾಡಿಕೊಂಡು ಹೃದಯ ಕಮಲದಲ್ಲಿ ಬಿಂಬಮೂರ್ತಿಯ ಧ್ಯಾನವನ್ನು ಮಾಡಬೇಕು. ಆ ಬಿಂಬಮೂರ್ತಿಯನ್ನು ಪ್ರತಿಮಾದಿಗಳಲ್ಲಿ ಅದರ ಆವಾಹನೆ, ಸ್ಥಾಪನೆ, ಪೂಜಾದಿಗಳನ್ನು ನಡೆಸಬೇಕು. ಆವಾಹನೆ, ತತ್ವನ್ಯಾಸ, ಮಾತೃಕಾನ್ಯಾಸ, ಕಲಶ ಪೂಜೆ, ಅಭಿಷೇಕ, ಗಂಧ, ಪುಷ್ಪ, ನೈವೇದ್ಯಾದಿಗಳ ಸಮರ್ಪಣೆ ಆ ಭಗವಂತನಿಗೆ ನಡೆಸಬೇಕು. ಸುದರ್ಶನಾದಿ ಭಗವಂತನ ಆಯುಧ ದೇವತೆಗಳು ಬರೀ ಅವು ಜಡವಾಗಿರತಕ್ಕಂತಹ ಆಯುಧಗಳಲ್ಲ, ಅಲ್ಲೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ಆಭರಣದ ಅಭಿಮಾನಿ ದೇವತೆಗಳಿದ್ದಾರೆ. ನಂದ ಸುನಂದಾದಿ ದ್ವಾರಪಾಲಕ ದೇವತೆಗಳಿದ್ದಾರೆ. ಮುಂತಾದ ಪರಿವಾರ ದೇವತೆಗಳನ್ನು ಕೂಡ ಹರಿಗೆ ಅಭಿಮುಖವಾಗಿರುವಂತೆ ಚಿಂತಿಸಿ ವಿವಿಧ ಸೂಕ್ತಗಳಿಂದ ಭಗವಂತನಿಗೆ ಅಭಿಷೇಕ ಮುಂತಾದವನ್ನು ಮಾಡಿ ವಸ್ತ್ರ, ಉಪವೀತ, ಆಭರಣ, ಗಂಧ, ಪತ್ರ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲಾದಿಗಳನ್ನು ಭಕ್ತಿಯಿಂದ ಸಮರ್ಪಿಸಬೇಕು. ಅದರ ನಂತರ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ ಅಂತ ಹೀಗೆಲ್ಲ ಸಮರ್ಪಣೆ ಮಾಡಿ ದಂಡ ಪ್ರಣಾಮಗಳನ್ನು ಸಲ್ಲಿಸಬೇಕು. ಶ್ರುತಿ, ಸ್ಮೃತಿ, ಪುರಾಣೋಕ್ತ ಹಾಗೂ ಪ್ರಾಕೃತ ಭಾಷೆಯ ವಿವಿಧ ಸ್ತೋತ್ರಗಳನ್ನು ಪಠಿಸಬೇಕು. ಅಪರಾಧ ಮನ್ನಿಸಿ ಕಾಪಾಡು ಭಗವಂತ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ, ಕ್ಷಮಸ್ವ ಪುರುಷೋತ್ತಮ, 100,000 ಅಪರಾಧ ಆಗಿದೆ, ಕ್ಷಮಿಸ್ಬಿಡು ಅಂತ ಕೇಳ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ನಿರ್ಮಾಲ್ಯ ತೀರ್ಥಾದಿಗಳನ್ನು ಸ್ವೀಕರಿಸಬೇಕು. ಈ ಪೂಜಾ ವಿಧಾನ 2ನೇ ಭಾಗವನ್ನು ನೋಡುವಂತಾಗಿದ್ದರೆ ಕಲ್ಲು, ಕಟ್ಟಿಗೆ, ತಾಮ್ರಾದಿ ಲೋಹಗಳು, ಔಷಧಾದಿ ಲೇಪಿತ ಶಿಲೆ, ಕಲ್ಲು ಮುಂತಾದವು, ರಂಗೋಲಿಯ ಚಿತ್ರ, ಮರಳಿನಿಂದ ತಯಾರಿಸಿದ್ದು ಅಥವಾ ಮನೋಮಯ, ಕೊನೆಗೆ ಸ್ಫಟಿಕಾದಿ ರತ್ನಗಳಿಂದ ನಿರ್ಮಿತವಾಗಿರತಕ್ಕಂಥದ್ದು. ಹೀಗೆ 8 ವಿಧ ಪ್ರತಿಮೆಗಳಲ್ಲಿ ಈ ಮೇಲೆ ಹೇಳಿದಂತೆ ನಿತ್ಯ ಹರಿಪೂಜೆ ನಡೆಸಬಹುದಾಗಿದೆ. ಸ್ಥಂಡಿಲದಲ್ಲಿ ತತ್ವನ್ಯಾಸ, ಅಗ್ನಿಯಲ್ಲಿ ಹೋಮಾದಿಗಳು, ಸೂರ್ಯನಲ್ಲಿ ಅರ್ಘ್ಯ, ಪುಷ್ಪಾಂಜಲಿ, ನಮಸ್ಕಾರಾದಿಗಳು, ನೀರಿನಲ್ಲಿ ನೀರು, ಪುಷ್ಪಾಂಜಲಿ, ಅರ್ಘ್ಯ ಮುಂತಾದ ಕಾರಣ ರೂಪದಲ್ಲಿ ಬ್ರಾಹ್ಮಣನನ್ನು ಪ್ರಸನ್ನಗೊಳಿಸುವುದು, ಗೋವುಗಳಿಗೆ ಮೇವು ನೀಡಿಕೆ, ಗೋಗ್ರಾಸಾದಿ ನೀಡಿಕೆ ಮುಂತಾದವುಗಳಿಂದ ವಿವಿಧ ಅಧಿಷ್ಠಾನಗಳಲ್ಲಿ ಹರಿಯನ್ನು ಪೂಜಿಸುವುದು. ವಿಶೇಷವಾಗಿ ಹಬ್ಬ ಹರಿದಿನಗಳ ಆಚರಣೆ, ಯಾವುದೋ ರಾಮನವಮಿ, ನವರಾತ್ರಿ, ಶಿವರಾತ್ರಿ, ಯುಗಾದಿ, ಅಕ್ಷಯ ತೃತೀಯ ಹೀಗೆಲ್ಲ ಏನೇನೋ ವಿಶೇಷ ಸಂದರ್ಭಗಳು ಬರ್ತದೆ. ಅವನ್ನೆಲ್ಲ ಉತ್ಸವಾದಿಗಳನ್ನು ಆಚರಣೆ ಮಾಡತಕ್ಕಂಥದ್ದು. ಸಾಮರ್ಥ್ಯವಿದ್ದರೆ ಹರಿಪೂಜೆಗೆ ತಾನೇ ಒಬ್ಬನೇ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು. ಅನುಕೂಲ ಇಲ್ಲದೇ ಇದ್ದರೆ ಇನ್ನೊಬ್ಬರೊಟ್ಟಿಗೆ ಸೇರಿಕೊಂಡು ಆ ಕಾರ್ಯವನ್ನು ಮಾಡಬಹುದಾಗಿದೆ. ದೇವರಿಗಾಗಿ ಹೂದೋಟ ನಿರ್ಮಾಣ, ದೇವಸ್ಥಾನ ನಿರ್ಮಾಣ, ನಿರಂತರ ಪೂಜಾ ಉತ್ಸವಾದಿ ವ್ಯವಸ್ಥೆ ಮಾಡತಕ್ಕಂಥದ್ದು ಇವೇ ಮುಂತಾದವುಗಳಿಂದ ನಿಷ್ಕಾಮ ಭಕ್ತಿ ಬೆಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ದೇವಸ್ಥಾನ ನಿರ್ಮಾಣ ಕಾರ್ಯ, ಉತ್ಸವಾದಿ ಕಾರ್ಯ ಹಾಗೂ ದೇವಸ್ಥಾನದಲ್ಲಿ ಯಾರು ಸಹಾಯಕರು ಅಂತಿದ್ದಾರೆ ಅವರಿಗೂ ಪ್ರೋತ್ಸಾಹ ನೀಡಿದರೂ ಸಹಿತ ಉತ್ತಮ ಫಲ ಪ್ರಾಪ್ತಿ ಆಗುತ್ತದೆ. ದೇವಸ್ವ, ಬ್ರಾಹ್ಮಣಸ್ವಗಳನ್ನು ಯಾವುದೇ ಕಾರಣಕ್ಕೆ ಅಪಹಾರ ಮಾಡಬಾರದು. ಎಂತಹ ಹರಿಭಕ್ತಿಯು ಮೋಕ್ಷಕ್ಕೆ ಸಾಧನ.
ಸರ್ವೋತ್ಕೃಷ್ಟ ಹರಿಭಕ್ತಿಯು ಮೋಕ್ಷಕ್ಕೆ ಸಾಧನ. ಏನು ಸರ್ವೋತ್ಕೃಷ್ಟ ಹರಿಭಕ್ತಿ ಅಂದರೆ? ಹರಿ ಒಬ್ಬನೇ ಸ್ವತಂತ್ರ, ಅವನೇ ಸರ್ವಗುಣ ಪರಿಪೂರ್ಣ, ಅವನೇ ಸರ್ವೋತ್ತಮ. ಹರಿಯ ಬಗೆಗಿನ ಇಂತಹ ದೃಢ ಜ್ಞಾನದೊಂದಿಗೆ ಎಲ್ಲೆಡೆಗಿಂತ ಹೆಚ್ಚಿನ ಪ್ರೀತಿಯನ್ನು ಹರಿಯಲ್ಲಿ ನೆಲೆಗೊಳಿಸಿದರೆ ಅದೇ ಸರ್ವೋತ್ಕೃಷ್ಟ ಭಕ್ತಿ ಅಂತ ಅನ್ನಿಸ್ತದೆ. ಸರ್ವಗುಣ ಪರಿಪೂರ್ಣ, ಸಕಲ ದೋಷ ದೂರ ಶ್ರೀಹರಿ, ಈ ಚಿಂತನೆ ಬೇಕು. ಇದನ್ನು ಭಾಗ 1ರಲ್ಲಿ ನೋಡುವುದು ಅಂತಾಗಿದ್ದರೆ, ಜೀವನು ಈ ದೇಹ ತಾನಲ್ಲ ತನ್ನದಲ್ಲ ಅಂತ ದಾಸವಾಣಿಯಂತೆ ತಿಳ್ಕೊಳ್ಬೇಕು. ಈ ದೇಹವೇ ನಾನು ತಿಳ್ಕೊಂಡ್ರೆ ಎಲ್ಲ ಮಾಡಿದ್ದೆಲ್ಲ ವ್ಯರ್ಥನೆ, ತಾನಲ್ಲ ತನ್ನದಲ್ಲ ತಿಳಿದು ಅಭಿಮಾನ ಹಾಗೂ ತಪ್ಪು ಕಲ್ಪನೆಗಳನ್ನು ದೂರವಾಗಿಸಿಕೊಳ್ಬೇಕು. ಜೀವನಲ್ಲಿ ಹಾಗೂ ದೇಹದಲ್ಲಿ ಹರಿವು ನೆಲೆಸಿದ್ದಾನೆ, ಆದರೂ ಅವನಿಗೆ ಆ ದೋಷ ಅಂಟುವುದಿಲ್ಲ. ಯಾಕೆ? ಜಗನ್ನಾಥದಾಸರು ತಿಳಿಸ್ತಾರೆ, ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗೆ ಆ ವ್ಯಥೆ ಏನು ಮಾಡಿದರು. ಕಬ್ಬಿಣ ಕಾಶಿ ಬಡಿತಾನೆ ಕಮ್ಮಾರ, ಪೆಟ್ಟು ಹಾಕ್ತಾನೆ. ಆ ಪೆಟ್ಟು ಕಬ್ಬಿಣಕ್ಕೆ ಬೀಳ್ತದೆ ವಿನಃ ಒಳಗೆ ಇರುವ ಬೆಂಕಿಗೆ ಅಲ್ಲವಲ್ಲ. ಹಾಗೆ ಕಾದುಕೊಂಡಿಹ ಸರ್ವ ಜೀವರೊಳು ಭಗವಂತನೊಳಗಿದ್ದಾನೆ. ನನಗೇನೋ ನೆಗಡಿ, ಕೆಮ್ಮು, ಜ್ವರ, ಕಷ್ಟ ನಷ್ಟ ದುಃಖ ಒಳಗಿರೋ ಭಗವಂತನಿಗೂ ಬಂತ ಬರೋದಿಲ್ಲ. ಆ ಭಗವಂತನಿಗೆ ಯಾವ ದೋಷ ಅಂಟುವುದಿಲ್ಲ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಭಗವಂತ ಸರ್ವ ದೋಷ ದೂರನಾಗಿದ್ದಾನೆ. ಬ್ರಹ್ಮಾದಿಗಳು ಜನ್ಮಾದಿ ದೋಷ ಸಹಿತರೇ, ಹುಟ್ಟು ಸಾವು ಅದೊಂದು ದೋಷನೇ, ಅವರಿಗೆಲ್ಲ ಅದು ಉಂಟೇ ಉಂಟು. ಇಂದ್ರಾದಿ ಸರ್ವಶಬ್ದಗಳು ಮುಖ್ಯವಾಗಿ ದೇವತೆಗಳನ್ನು ಹೇಳುವುದಿಲ್ಲ, ಆಮೇಲೆ ವ್ಯವಹಾರಕ್ಕೋಸ್ಕರ ತಗೊಂಡಿರತಕ್ಕಂಥದ್ದು. ಓಂ ಜಗತ್ವಾಚಿತ್ವಾತ್, ಓಂ ಓಂ ಸಮಾಕರ್ಷಾತ್, ಓಂ ಕಟ್ಟಿಗೆಯ ರಥಕ್ಕೆ ಬಂಗಾರದ ತಗಡು ಬಡದಾಗ ಇದು ಬಂಗಾರ ರಥ ಅಂತ ಅನಿಸುವಂತೆ ಶ್ರೀಹರಿಯು ಸರ್ವವ್ಯಾಪ್ತನಾದುದರಿಂದ ಆಯಾ ಶಬ್ದವಾಚ್ಯ ಭಗವಂತನೊಬ್ಬನೇ ಅನ್ನುವುದು ಸಮಂಜಸ. ಈ ಜೀವನ ಅಜ್ಞಾನ, ವಿರುದ್ಧ ಜ್ಞಾನ, ಸಂಸಾರ ದುಃಖಾದಿಗಳನ್ನು ಕಳೆಯತಕ್ಕಂಥ ಸಾಮರ್ಥ್ಯ ಇರುವುದು ಕೇವಲ ಇಂತಹ ಹರಿಭಕ್ತಿಗೆ ಮಾತ್ರ. ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ ಶ್ರೀಹರಿ 2ನೇ ಭಾಗವನ್ನು ನೋಡುವುದಂತಾಗಿದ್ದರೆ, ನ ಪ್ರಶಂಸೇತ ಅನ್ನುವ ಸತ್ಕಾರ ಗ್ರಂಥದ ಮಾತಿನಂತೆ ಹರಿಭಕ್ತರನ್ನು ನಿಂದಿಸಬಾರದು. ಯಾರು ನಿಂದಿರಿದ್ದಾರೆ ಅವ್ರನ್ನ ಹೊಗಳಬಾರದು. ಅದರಂತೆ ಪ್ರಶಂಸಾರ್ಹ ಹರಿಭಕ್ತರ ಪ್ರಶಂಸೆಯನ್ನು ಮಾಡದೇ ಇರುವವನಿಗೆ ಅಧಪ್ಪತನ. ಹರಿಭಕ್ತನ ಮಹಿಮೆ ಇಷ್ಟು ಆದಾಗ ಸ್ವತಃ ಹರಿಯ ಮಹಿಮೆ ಎಷ್ಟಿರಬೇಕು ಎಂಬ ಅರಿವನ್ನು ಪಡ್ಕೊಳ್ಬೇಕು. ಅಪಕ್ವ ಯೋಗಿ ಹರಿಭಕ್ತ ಸಾಧಕನಿಗೆ ತಾತ್ವಿಕ ದೇವತೆಗಳ ಪ್ರೇರಣೆಯಂತೆ ಒಂದಷ್ಟು ರೋಗ ಅಥವಾ ಸತಿಸುವುದರಿಂದ ಸ್ವಲ್ಪ ಸಾಧನೆಗೆ ಅಡಚಣೆ ವಿಘ್ನ ಉಂಟಾಗಬಹುದು. ಅದನ್ನು ಅವನು ಯಮ ನಿಯಮ ಯೋಗಾಭ್ಯಾಸಾದಿಗಳ ಮೂಲಕ ನಿರಂತರ ಸಾಧನೆಗೈದು ಪರಿಹರಿಸಿಕೊಳ್ಳಬೇಕು. ಇದಕ್ಕೆ ಹರಿ ಸ್ವತಂತ್ರ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಎಂಬ ಹರಿಯ ಜ್ಞಾನ, ಅಂತಹ ಹರಿಯ ಸೇವೆ, ಹರಿಯ ಸ್ಮರಣೆ, ಹರಿಭಕ್ತರ ಸಂಘ ಒಂದೊಂದು ಕೂಡ ಬಲವನ್ನು ಕೊಡುತ್ತವೆ. ಹೀಗೆ ವಿಷಯ ವಿರಕ್ತಿ ಹಾಗೂ ಹರಿಭಕ್ತಿಗಳಿಂದ ಸರ್ವೋತ್ಕೃಷ್ಟ ಭಕ್ತಿಯನ್ನು ಪಡೆದು ಮುಕ್ತನಾಗಬೇಕು. ಈ ವಿಚಾರಗಳಿಗೆ ಆಧಾರವೇನು? ಸುಮತ ಅನ್ನುವ ಗ್ರಂಥದಿಂದ ದೀಪಾಂತರವತ್ ಭಗವಂತ ಅವತಾರ ಹೇಗೆ ಮಾಡ್ತಾನೆ? ಒಂದು ದೀಪದಿಂದ ಮತ್ತೊಂದು ದೀಪ ಹಚ್ಚಿದಾಗ ಆ ಮೊದಲನೇ ದೀಪದ ಬೆಳಕು ಕಮ್ಮಿ ಏನಾಗೋದಿಲ್ಲ. 100 ದೀಪ ಬೇಕಾದ್ರೆ ಹಚ್ಚಿರಿ, ಹಚ್ಚಿಸಿಕೊಂಡ ದೀಪ ಹಚ್ಚಿದ ದೀಪ ಯಾವುದು ಬೆಳಕು ವ್ಯತ್ಯಾಸ ಇಲ್ಲವೇ ಇಲ್ಲ. ಅದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ, ಯಾವುದು ವ್ಯತ್ಯಾಸ ಇಲ್ಲವೇ ಇಲ್ಲ ಅಂತ ತಿಳಿದುಕೊಳ್ಳಬೇಕಾಗಿದೆ. ಅದೆಲ್ಲ ವಿಚಾರವನ್ನು ನಾವು ಅಲ್ಲಿ ನೋಡಬಹುದು. ಮನೋಜಯ ಯಾರಿಗೆ ಇಲ್ಲ ಅವರಿಗೂ ಕೂಡ ಸಂಸಾರ ಜಯವನ್ನು ಸಾಧಿಸಬಹುದಾಗಿದೆ. 1ನೇ ಭಾಗದಲ್ಲಿ ನೋಡಬಹುದಾಗಿದೆ. ಈವರೆಗೆ ಕೃಷ್ಣ ಸುದೀರ್ಘ ಉಪದೇಶ ಕೊಟ್ಟ. ಇದು ಯಾರಿಗೆ ಮನೋಜಯ ಸಾಧಿಸಿ ವಿಷಯ ವಿರಕ್ತಿಯನ್ನು ಸಂಪಾದಿಸಿ ಹರಿಭಕ್ತಿಯನ್ನು ಗಳಿಸಿಕೊಂಡವರಿಗೆ ಅನುಷ್ಠಾನ ಮಾಡಬಹುದು. ನಾವಿನ್ನೂ ಆ ಮಟ್ಟಕ್ಕೆ ಏರಿಲ್ಲ, ಭಾಳ ತಳಮಟ್ಟದಲ್ಲಿದ್ದೇವೆ.
ದುರ್ಬಲ ಮನೋಬಲದವರಿದ್ದೇವೆ, ನಮ್ಮ ಗತಿ ಏನಪ್ಪ ಅಂತಂದರೆ ಉದ್ಧವ ಕೇಳಿದ ನಮ್ಮಂಥವ್ರ ಬಗ್ಗೆ ಕರುಣೆಯಿಂದ. ಅದಕ್ಕೂ ಕೃಷ್ಣ ಉತ್ತರ ಕೊಟ್ಟ, ಚಿಂತೆ ಬೇಡ, ತಳಮಟ್ಟದ ಸಾಮಾನ್ಯ ಸಾಧಕನೂ ಸಹಿತ ಶುದ್ಧ ಹರಿಭಕ್ತಿಯೊಂದಿಗೆ ಶುದ್ಧ ಕರ್ಮಾಚರಣೆ ತಂದುಕೊಂಡ್ರೆ ಅವನೂ ಸಂಸಾರವನ್ನು ದಾಟಿ ಹರಿಯನ್ನು ಸೇರಬಲ್ಲ. ಹರಿಭಕ್ತರೊಂದಿಗೆ ವಾಸ ಮಾಡಬೇಕು, ಅವರ ನಡೆನುಡಿಗಳನ್ನು ತಿಳಿದುಕೊಂಡು ತನ್ನದನ್ನು ಕೂಡ ಅದರಂತೆ ಅಳವಡಿಸಿಕೊಳ್ಳಬೇಕು. ಸಜ್ಜನರ ಶುದ್ಧ ಕರ್ಮಾಚರಣೆಯನ್ನು ತಾನೂ ಅಳವಡಿಸಿಕೊಳ್ಬೇಕು. ಶ್ರೀಹರಿ ಸರ್ವವ್ಯಾಪ್ತ, ಎಲ್ಲೆಡೆ ಇರುವಂತೆ ತನ್ನಲ್ಲಿಯೂ ಇದ್ದಾನೆ ಅಂತ ತಿಳಿಬೇಕು. ಹರಿಯ ಸನ್ನಿಧಾನ ಪಾತ್ರರು ಅಂತ ಯಾರಿದ್ದಾರೆ ಎಲ್ಲರ ಬಗ್ಗೆ ಗೌರವ ತೋರಬೇಕು. ಅದು ಯಾರೇ ಇರಲಿ, ಬ್ರಾಹ್ಮಣ, ಪತಿತನಾದವನು, ಕಳ್ಳ, ಬ್ರಹ್ಮ, ಸೂರ್ಯ, ಬೆಂಕಿ, ಅಕ್ರೂರ, ಕ್ರೂರ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ, ಅಂತರ್ಯಾಮಿಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ನಿರ್ದೋಷ ಗುಣಪೂರ್ಣನಾಗಿದ್ದಾನೆ ಅಂತ ಭಗವಂತ ಬಗ್ಗೆ ಅರಿವು ಬೇಕು. ಪ್ರಪಂಚವೆಲ್ಲವೂ ಹರಿ ಅಧೀನ ಅಂತ ತಿಳಿದುಕೊಂಡು ಹರಿಪೂಜೆಯನ್ನು ಕೈಗೊಳ್ಳಬೇಕು. ತನ್ನ ಅನುಕೂಲ ಇತ್ತು ಆರ್ಥಿಕವಾಗಿ ಒಬ್ಬನೇ ಆ ಹರಿಯ ಸೇವೆಯನ್ನು, ರಥೋತ್ಸವ, ವಸ್ತ್ರಾಭರಣ ನೀಡಿಕೆ ಮುಂತಾದವುಗಳನ್ನು ಮಾಡಬಹುದು. ಅನುಕೂಲ ಇರಲಿಲ್ಲ, ಮತ್ತೊಬ್ಬರ ಸೇರಿಕೆಗೆ ಸ್ವಲ್ಪ ಶೇರಿಂಗ್ ಮಾಡಿಕೊಂಡು, ಸೇರಿಕೊಂಡಾದರೂ ಶೇರಿಂಗ್ ಮಾಡಿಕೊಂಡಾದರೂ ಹರಿಗೆ ರಥೋತ್ಸವ, ವಸ್ತ್ರಾಭರಣ ನೀಡಿಕೆ, ಹಬ್ಬ ಹರಿದಿನಗಳ ಆಚರಣೆ, ಹರಿಭಕ್ತರನ್ನು ಸಂತೃಪ್ತಿಪಡಿಸುವಿಕೆ ಮುಂತಾದ ಹರಿಸೇವೆ ಕೈಗೊಂಡರೆ ಇಂಥವರಿಗೂ ಸಾಧ್ಯ ಇದೆ. ಮನೋಜಯ ಇಲ್ಲದವರಿಗೂ ಕೂಡ ಸಂಸಾರ ಜಯ ಸಾಧ್ಯ. ಎರಡನೇ ಭಾಗವನ್ನು ನೋಡೋದಾಗಿದ್ದರೆ, ಹೀಗೆ ತ್ರಿಕರಣಗಳಿಂದ ಹರಿಯ ಸ್ಮರಣೆ, ಹರಿಯ ಕೀರ್ತನೆ, ಹರಿಯ ಪಾದ ಸೇವನೆಗಳನ್ನು ನಡೆಸಿ ಅದನ್ನು ಹರಿಗೆ ಸಮರ್ಪಿಸುವುದು, ಇವೇ ಮುಂತಾದ ಕ್ರಮಗಳಿಂದ ಮೋಕ್ಷ ಸಾಧಕವಾದ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇತರ ದೇವತಾರಾಧನೆಗಳಿಂದ ಪೂರ್ತಿ ಮಾಡೋದು ಕಷ್ಟ, ಅರ್ಧಕ್ಕೆ ಬಿಟ್ಟರೆ ಮತ್ತೂ ಕಷ್ಟ. ಅಷ್ಟೇ ಅಲ್ಲ, ಆಚರಿಸುವಾಗಲೂ ಆಯಾಸ, ಶ್ರಮ, ದುಃಖ ತಪ್ಪಿದ್ದೇ ಅಲ್ಲ. ಆದರೆ ಈ ಸಮಸ್ಯೆ ಹರಿಪೂಜೆಯಲ್ಲಿಲ್ಲ, ಭಾಗವತ ಧರ್ಮದಲ್ಲಿಲ್ಲ. ನದೇವ ತೋಷಣಂ ವೃಥ, ಹರಿಯ ಆರಾಧನೆ ಎಂದೂ ಹುಸಿಯಾಗದು. ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಹೇಳಿದ, ನಿಷಿದ್ಧ ಕರ್ಮಾಚರಣೆ ಬಿಟ್ಟು ನಿಷ್ಕಾಮ ಕರ್ಮಾಚರಣೆ ಸ್ವಲ್ಪವೇ ಮಾಡಿದರೂ ಕೂಡ ಅದು ದುಃಖಾದಿ ದೊಡ್ಡ ಕುತ್ತಿನಿಂದ, ವಿಪತ್ತಿನಿಂದ ಕಾಪಾಡುತ್ತದೆ. ಇದು ಹರಿಯ ಆರಾಧನೆಯ ವಿಶೇಷ. ಅದಕ್ಕಾಗಿ ಶ್ರೀಮದ್ ಆಚಾರ್ಯ ಹೇಳಿದರು, ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಧರ್ಮಾಚರಣೆ ಸ್ವಲ್ಪ ಆಚರಿಸಿದರೂ, ಅದು ಅರ್ಧಕ್ಕೆ ನಿಂತರೂ, ಅಥವಾ ಪ್ರಾರಂಭ ಮಾತ್ರ ಮಾಡಿದ್ದೇವೆ ಮುಂದುವರಿಸಲಿಕ್ಕಾಗಿಲ್ಲ, ಅಥವಾ ಆಚರಿಸುವೆನು ನಾಳೆಯಿಂದ ಅಂತ ಸಂಕಲ್ಪ ಮಾಡಿದ್ರು ಅದಕ್ಕೂ ಫಲ ಇದೆ, ಯಾವುದು ವ್ಯರ್ಥವಲ್ಲ. ಇಷ್ಟು ಭಾಗವತ ಧರ್ಮವನ್ನು ಮಿನಿಮೈಸ್ ಮಾಡಿದ ಹೇಳಿದ ಶ್ರೇಯಸ್ಸು ಆಚಾರ್ಯ ಮಧ್ವರಿಗೆ ಸಲ್ಲತಕ್ಕಂಥದ್ದನ್ನು ನೋಡಬಹುದಾಗಿದೆ. ಹೀಗೆ ನಶ್ವರ ಶರೀರದಿಂದ ಶಾಶ್ವತ ಫಲ ಮೋಕ್ಷವನ್ನು ಎಂಥವರು ಸಾಮಾನ್ಯ ಜನರು ಕೂಡ ಪಡೆಯಬಹುದಾಗಿದೆ. ಕೃಷ್ಣನು ಉದ್ಧವೋಪದೇಶವನ್ನು ಹೇಗೆ ಉಪಸಂಹಾರಗೊಳಿಸಿದ? ಉದ್ಧವ, ಇದೇ ಶ್ರೇಷ್ಠವಾದ ಶಾಸ್ತ್ರಸಾರ, ಉಳಿದೆಲ್ಲ ಅಸಾರ, ನಿಸ್ಸಾರ. ಇದೇ ಭಾಗವತ ಧರ್ಮ, ಸಕಲ ಶಾಸ್ತ್ರಗಳ ಮರ್ಮ. ಅಮೃತವನ್ನು ಕುಡಿದ ಮೇಲೆ ಕುಡಿಯಬೇಕಾದುದು ಉಳಿಯದು. ಅದರಂತೆ ಈ ಭಾಗವತವನ್ನು ತಿಳಿದ ಮೇಲೆ ತಿಳಿಯಬೇಕಾದುದು ಏನೂ ಉಳಿದಿಲ್ಲ. ಲೌಕಿಕ ಚಿಂತನೆಯ ಮೋಹವೇ ಶಾಸ್ತ್ರಶ್ರವಣಾದಿಗಳಿಗೆ ತೊಡಕು. ಅದೇ ಅಡಚಣೆ. ಇಲ್ಲರಿ, ಆ ಸಮಸ್ಯೆ, ಈ ಸಮಸ್ಯೆ, ಅಲ್ಲಿ ಹೋಗಬೇಕಾಗಿದೆ, ಇಲ್ಲಿ ಹೋಗಬೇಕಾಗಿದೆ, ಭಾಗವತ ಪರೀಕ್ಷೆ ಕಟ್ಟ್ರಿ ಅಂತ ಹೇಳ್ತದೆ. ಆಯ್ತು, ಕಟ್ತೇವೆ ಅಂತ ಹೇಳ್ತಾರೆ. ಎಲ್ಲೋ ಮದುವೆ ಹೋಗಬೇಕಾಗಿದೆ ರೀ, ಫಾರಿನ್ ಹೋಗಬೇಕಾಗಿದೆ, ಮತ್ತೇನು, ಇದೇ ತೊಡಕು. ಅದನ್ನು ನನ್ನ ಅನುಗ್ರಹದಿಂದ, ಹರಿಭಕ್ತಿಯಿಂದ ತೊಡಕುಗಳನ್ನು ನಿವಾರಿಸಿಕೊಂಡು ಶಾಸ್ತ್ರಶ್ರವಣಾದಿಗಳನ್ನು ನಡೆಸಿ ನಿರ್ವ್ಯಾಜ ನಿಶ್ಚಲ ಭಕ್ತಿ ಪಡೆದು ಮುಕ್ತನಾಗು ಉಪದೇಶ ಕೊಟ್ಟ ಕೃಷ್ಣ ಉದ್ಧವನಿಗೆ. ಈ ಉಪದೇಶ ನಿನ್ನಂತಹ ಸಜ್ಜನರಿಗೆ ಹೊರತು ಅಭಕ್ತರಿಗೆ, ಅಯೋಗ್ಯರಿಗೆ ಅಲ್ಲ ಅಂತ ಹೇಳಿ ಕೃಷ್ಣ ತನ್ನ ಉಪದೇಶವನ್ನು ಉಪಸಂಹಾರಗೊಳಿಸಿದ್ದಾನೆ. ಶುಕಮುನಿಗಳು ಕೂಡ ಈ ಉದ್ಧವ ಗೀತೆ ಅಥವಾ ಕೃಷ್ಣೋಪದೇಶ ವಿವರಣೆಯನ್ನು ಹೇಗೆ ಮಂಗಲ ಮಾಡಿದ್ದಾರೆ? ಉದ್ಧವನು
ಕೃಷ್ಣೋಪದೇಶದಿಂದ ಗದ್ಗದಿತನಾದ. ಇಷ್ಟುವರೆಗೆ ಆನಂದವಾಗಿ ಕೇಳ್ತಾ ಇದ್ದೆ, ಸಂತೋಷವಾಗ್ತಾ ಇತ್ತು. ಆ ಕೃಷ್ಣ ಉಪದೇಶ ಪಡ್ಕೊಂಡೇ ಕೃಷ್ಣ ಹೊರಟೋಗ್ತಾನೆ ನನ್ನನ್ನು ಬಿಟ್ಟು. ಆನಂದ ಬಾಷ್ಪ ಅವನ ಮಾತನ್ನು ತಡೆದು ಬದರಿಕಾಶ್ರಮದಲ್ಲಿ ಅಲಕನಂದ ಸ್ನಾನ ಹರಿಧ್ಯಾನ ಕೈಗೊಳ್ಳಬೇಕು ಅಂತ ಕೃಷ್ಣ ಆದೇಶ ಮಾಡಿದ್ದ. ಆದೇಶ ಪಾಲನೆ ಸಜ್ಜಾದ. ಒಂದು ಕಡೆಗೆ ಕೃಷ್ಣನ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಆತಂಕ, ಮತ್ತೊಂದು ಕಡೆಗೆ ಕೃಷ್ಣಾದೇಶ ಪಾಲನೆ ಅವಶ್ಯ. ಈ ದ್ವಂದ್ವ, ತೊಳಲಾಟ, ಗೋಳಾಟಗಳಲ್ಲಿ ಸಿಲುಕಿದ ಉದ್ಧವ ಕೃಷ್ಣನಿಗೆ ಪ್ರಭೋ 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 ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡಿದ. ಅವನ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತ ಬದರಿ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲಿ ತಪಸ್ಸನ್ನು ಮಾಡಿ ವಿಷ್ಣು ಲೋಕವನ್ನು ಪಡೆದಿದ್ದಾನೆ. ಇದು ಉದ್ಧವನಿಗೆ ದೊರಕಿದ ಕೃಷ್ಣ ಗೀತೆ. ಗಂಡು ದುಂಬಿ ಹೆಣ್ಣು ದುಂಬಿಗೆ ಪುಷ್ಪರಸವನ್ನು ಉಣಿಸುವಂತೆ ಶ್ರೀಕೃಷ್ಣನು ಸಕಲ ಶಾಸ್ತ್ರಸಾರ ರಸವನ್ನು ಭಕ್ತರಿಗೆ ನೀಡಿದ್ದಾನೆ. ಅವನಿಗಿದೋ ಪ್ರಣಾಮಾಂಜಲಿ ಎಂದರು ಶುಕಮುನಿ. ಪರೀಕ್ಷಿತ್ ಏನೆಂದು ಪ್ರಶ್ನಿಸಿದ? ಶ್ರೀಕೃಷ್ಣಾವತಾರ ಸಮಾಪ್ತಿ ಹೇಗಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಶುಕಮುನಿಗಳು ಏನೆಂದು ಉತ್ತರಿಸಿದರು? ಕೃಷ್ಣನು ಸರ್ವಯಾದವರನ್ನು ಸಂಹರಿಸಿ ತಾನು ಪರಂಧಾಮಕ್ಕೆ ಪಯಣಿಸುವುದರೊಂದಿಗೆ ಕೃಷ್ಣಾವತಾರವು ಸಮಾಪ್ತಿಗೊಂಡಿತು ಅಂಥೇಳಿ ಉತ್ತರವನ್ನು ನೀಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.